ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದಷ್ಟು ಟಿಪ್ಸ್ನ ತೊಗೊಂಡು ಬಂದೀನಿ. ಫುಲ್ ಬ್ಯೂಟಿ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೆ, ಬೀಟ್ರೂಟ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೀಟ್ರೂಟ್ ನೀವು ನೋಡಿ ತೊಗೊಳ್ಳಿ, ಒಂದು ಸ್ವಲ್ಪ ಜ್ಯೂಸ್ ಆದರೆ ಸಾಕು. ಸೊ ಇವಾಗ ನಾನು ಇದನ್ನು ಸ್ಮಾಲ್ ಗ್ರೇಟರಲ್ಲಿ ನಾನು ಇದನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದ್ರದ್ದು ನಮಗೆ ಜ್ಯೂಸ್ ಬೇಕು, ಓಕೆನಾ. ಸೊ ಇದನ್ನು ನಾನು ನೋಡಿ ಅರ್ಧಕ್ಕಿಂತ ಕಮ್ಮಿಯಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ. ಸೊ ಮನೇಲಿ ಯಾವ ಥರ ಹೋಮ್ ಮೇಡ್ ಸೋಪ್ ಮಾಡೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಹೊರಗಡೆ ಎಲ್ಲ ಸೋಪೆಲ್ಲ ತೊಗೊಂಡು ಬರ್ತಾ ಇರ್ತೀವಿ. ಸೊ ಅಷ್ಟೊಂದು ಕೆಮಿಕಲ್ ಎಲ್ಲ ಮಿಕ್ಸ್ ಇರುತ್ತೆ ಅದರಲ್ಲಿ. ಬಟ್ ನಾವು ಮನೇಲೇ ಯಾವ ಥರ ಸೋಪ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ನೀವು ಟ್ರೈ ಮಾಡಿ, ನಾನು ಹೇಳೋದಕ್ಕಿಂತ ನೀವು ಟ್ರೈ ಮಾಡಿ ನೋಡಿದ್ರೇ ನಿಮಗೆ ಅದ್ರ ರಿಸಲ್ಟ್ ಎಲ್ಲ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದನ್ನು ಜ್ಯೂಸೆಲ್ಲ ತೆಗ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸೈಡಿಗೆ. ಸೊ ಇಲ್ಲಿ ನೀವು ನೋಡಿದರೆ ಇಲ್ಲಿ ಒಂದು ನನಗೆ ಎರಡರಿಂದ ಒಂದು 3 ಸ್ಪೂನಷ್ಟು ಜ್ಯೂಸ್ ಬಂದಿದೆ, ಓಕೆನಾ. ಸೊ ಇವಾಗ ನಾನು ಇದಕ್ಕೆ ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು, ಓಕೆನಾ. ಆಲ್ಮಂಡ್ ಆಯಿಲ್, ಓಕೆ. ಇದು ನಿಮ್ಗೆ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಕೊಕೊನಟ್ ಆಯಿಲ್ ಕೂಡ ನೀವು ಮಿಕ್ಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಅರ್ಧಕ್ಕಿಂತ ಕಮ್ಮಿಯಷ್ಟು ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇದಿಷ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ಅದು ಜ್ಯೂಸಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದು ಮಿಕ್ಸ್ ಆದಮೇಲೆ, ಸೊ ಇವಾಗ ಇಲ್ಲಿ ನೋಡಿ ನಮಗೆ ಶಾಪಲ್ಲೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ ಸೋಪ್ ಬೇಸ್ ಅಂತ ಹೇಳಿ. ಸೊ ಈ ಸೋಪ್ ಬೇಸನ್ನು ನಾನು ತೊಗೊಂಡಿದ್ದೀನಿ. ನಿಮ್ಗೆ ಸಿಕ್ಕಿಲ್ಲಪ್ಪ ಅಂತ ಹೇಳಿದರೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನೀವು ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ಸೊ ನಿಮಗೆ ಲಿಂಕ್ ಏನಾದರೂ ಬೇಕಪ್ಪ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಂತ ನಿಮಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಸ್ವಲ್ಪ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ಸೋಪ್ ಬೇಸ್ ತೊಗೊಂಡು ಅದನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ಕಟ್ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಸೊ ದ್ಯಾಟ್ ನಾವು ಇದನ್ನು ಡಬಲ್ ಬಾಯ್ಲರಲ್ಲಿ ಬಾಯ್ಲ್ ಮಾಡುವಾಗ, ಸ್ಟೀಮ್ ಕೊಡುವಾಗ ಇದು ಬೇಗನೆ ಮೆಲ್ಟ್ ಆಗುತ್ತೆ ಅನ್ನೋದಕ್ಕಷ್ಟೇ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ನಾನು ಪೀಸಾಗಿ ಮಾಡಿದ್ದೀನಿ. ಟ್ರಾನ್ಸ್ಪರೆಂಟ್ ಇರುತ್ತೆ ಇದು. ಒನ್ ಟೈಮ್ ನೀವು ಶಾಪಲ್ಲೆಲ್ಲ ಚೆಕ್ ಮಾಡಿ ನೋಡಿ. ಸೋಪ್ ಬೇಸ್ ಅಂತ ಹೇಳಿದರೆ ಕೊಟ್ಬಿಡ್ತಾರೆ, ಓಕೆನಾ. ಇಲ್ಲಪ್ಪ ಅಂತ ಹೇಳಿದರೆ ಫ್ಲಿಪ್ಕಾರ್ಟಲ್ಲಿ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು. ಇದನ್ನು 100 ರುಪೀಸಿಗೆಲ್ಲ ಸಿಕ್ಬಿಡುತ್ತೆ ನಿಮಗೆ, ಓಕೆನಾ. ಇದರಲ್ಲಿ ನಾವು ಸುಮಾರಷ್ಟು ನಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಸೋಪನ್ನು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ಓಕೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅದು ಮೆಲ್ಟ್ ಆದಮೇಲೆ ನಾನು ಏನು ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಬೀಟ್ರೂಟ್ ಜ್ಯೂಸನ್ನ, ಸೊ ಅದನ್ನು ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು, ಸೊ ದ್ಯಾಟ್ ಅದು ಸೋಪಲ್ಲೆಲ್ಲ ಮಿಕ್ಸ್ ಆಗಬೇಕು ನಾವು ಹಾಕಿರೋ ಜ್ಯೂಸೆಲ್ಲ. ಸೊ ಇವಾಗ ನೋಡಿ ನಾನಿಲ್ಲಿ ಒಂದು ಮೌಲ್ಡ್ನ ತೊಗೊಂಡಿದ್ದೀನಿ ಈ ಥರ. ಇದು ಕೂಡ ನಿಮಗೆ ಶಾಪಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಇವಾಗ ಇದನ್ನು ನಾನಿಲ್ಲಿ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಇಷ್ಟನೋ ಸೊ ಆ ಶೇಪಲ್ಲಿ ನೀವು ಆರಾಮಾಗಿ ಹಾಕೋಬೋದು. ನೋಡ್ತಾ ಇದ್ದೀರಾ ನೀವು, ನಾನೊಂದು ಸ್ವಲ್ಪನೇ ಸೋಪನ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಮಗೆ 3 ಸೋಪ್ ರೆಡಿ ಆಗಿಬಿಡ್ತು, ಓಕೆನಾ. ಈಸಿಯಾಗಿ ಇದನ್ನು ನೀವು 1 ಮಂತ್ವರೆಗೆ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಇದನ್ನು. ನಿಮಗೆ ಕಮ್ಮಿ ಟೈಮ್ ಆ್ಯಂಡ್ ಕಮ್ಮಿ ದುಡ್ಡಲ್ಲಿ ನೀವು ಯಾವ ಥರ ಬೇಕು ಆ ಥರ ನಿಮಗೆ ಬೇರೆ ಬೇರೆ ಇದರಲ್ಲಿ ನೀವು ಸೋಪನ್ನೆಲ್ಲ ರೆಡಿ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿ ನೋಡಿ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ಸಾರಿ, ಸೊ ನಿಮಗೆ ಬ್ರೈಟ್ನೆಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪಿಂಪಲ್ಸ್ ಎಲ್ಲ ಸಹ ಇದ್ದರೆ ಅದು ರೆಡ್ಯೂಸ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾಕಂತ ಹೇಳಿದರೆ ಅಲೋವೆರಾ ಇದೆ ಇದರಲ್ಲಿ, ಓಕೆನಾ. ಆ್ಯಂಡ್ ಸೊ ಇವಾಗ ನೋಡಿ ನಾನು ನಮಗೆ ತುಂಬಾ ಟ್ಯಾನ್ ಎಲ್ಲ ಆಗಿಬಿಟ್ಟಿರುತ್ತೆ. ನಮಗೆ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಇರ್ತವೆ ಆ್ಯಂಡ್ ಬಿಸಿಲಿಗೆ ಅಂತೂ ತುಂಬಾ ನಾವು ಟ್ಯಾನ್ ಆಗಿಬಿಟ್ಟಿರ್ತೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ರಾ ಮಿಲ್ಕ್ನ ತೊಗೊಂಡಾದಮೇಲೆ ಇದಕ್ಕೆ ನಾನು ಒಂಚೂರಷ್ಟು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿದ್ದೀನಿ. ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಆದಮೇಲೆ ಕ್ಲೆನ್ಸ್ ಮಾಡ್ಕೋಬೇಕು ನಮ್ಮ ಫೇಸ್ನ, ಓಕೆನಾ. ಸೊ ಕ್ಲೆನ್ಸ್ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ನಾವು ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡಬೇಕು. ಇದರಿಂದ ನಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಡರ್ಟ್ ಕೂಡ ಹೊರಗಡೆ ಬರುತ್ತಂತಲೇ ಹೇಳ್ಬೋದು. ಸೊ ಇದರಿಂದ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇದರಿಂದ ನಾವು ಮೇಕಪ್ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ನಾನು ಕ್ಲೆನ್ಸಿಂಗ್ ಮಾಡ್ತಾಯಿದ್ದೀನಿ. ಕ್ಲೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು
ಅದನ್ನು ಯಾವುದಾದ್ರೂ ನೀವು ಫೇಸ್ ಪ್ಯಾಕೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಅದನ್ನು ಟ್ರೈ ಮಾಡಲೇಬೇಕು. ಸೊ ಇವಾಗ ಸ್ಕ್ರಬ್ಬಿಂಗ್ ಓಕೆನಾ. ಸ್ಕ್ರಬ್ಬಿಂಗ್ ಮಾಡೋದಕ್ಕೆ ಯೂಶ್ವಲಿ ನಾವು ಹೊರಗಡೆಯಿಂದ ಎಲ್ಲ ಸ್ಕ್ರಬ್ಬಿಂಗ್ ಎಲ್ಲ ತೊಗೊಂಡು ಬಂದಿರ್ತೀವಿ ದುಡ್ಡೆಲ್ಲ ಕೊಟ್ಟು. ಇಲ್ಲಿ ನಾನು ಚಿರೋಟಿ ರವಾನ ಯೂಸ್ ಮಾಡಿಕೊಂಡು ಯಾವ ಥರ ಸ್ಕ್ರಬ್ಬಿಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ನಾನು ಚಿರೋಟಿ ರವಾನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ನ ಹಾಕಿದ್ದೀನಿ ಓಕೆನಾ. ಸೊ ಅಲೋವೆರಾ ಜೆಲ್ ಆದಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಮಿಲ್ಕ್ನ ಹಾಕ್ತಾಯಿದ್ದೀನಿ. ನಿಮಗೆ ಮಿಲ್ಕ್ ಬೇಕಂತ ಹೇಳಿದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಒಂದು 5-10 ನಿಮಿಷ ಚೆನ್ನಾಗಿ ನೀವು ಸ್ಕ್ರಬ್ ಮಾಡಬೇಕು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಾದರೂ ಪಿಂಪಲ್ಸ್ ಆಗ್ತವೆ ಅನ್ನೋ ಭಯ ಇಲ್ಲ, ಏನೂ ಕೂಡ ಇಲ್ಲ ಫ್ರೆಂಡ್ಸ್. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದನೇ ಯೂಸ್ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು. ಸೊ ಓಕೆ, ಆಲ್ರೆಡಿ ಸ್ಕಿನ್ನು ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ. ಆ್ಯಂಡ್ ನಾನು ಲೆಫ್ಟ್ ಹ್ಯಾಂಡ್ ತೋರಿಸ್ತೀನಿ, ರೈಟ್ ಹ್ಯಾಂಡನ್ನು ತೋರಿಸ್ತೀನಿ ನಿಮಗೆ. ಲೆಫ್ಟ್ ಹ್ಯಾಂಡಿಗೆ ನಾನು ಅಪ್ಲೈ ಮಾಡ್ತಾ ಇರೋದು, ನಾನು ರೈಟ್ ಹ್ಯಾಂಡ್ ಆಮೇಲೆ ಲೆಫ್ಟ್ ಹ್ಯಾಂಡ್ ನಾನು ಲಾಸ್ಟಿಗೆ ತೋರಿಸ್ತೀನಿ. ಇವಾಗ ನಾವು ಫೇಸ್ ಪ್ಯಾಕ್ನ ಯಾವ ಥರ ನಾವು ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೀನಿ, ಅದಕ್ಕೆ ಟರ್ಮರಿಕ್ ಪೌಡರ್ನ ಹಾಕಿದ್ದೀನಿ. ಅದು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾಕು, 2 ಇಂಗ್ರೀಡಿಯೆಂಟ್ಸ್ ಸಾಕು ನಮಗೆ ಫೇಸ್ ಪ್ಯಾಕ್ ಮಾಡೋದಕ್ಕೆ. ಸೊ ಇದನ್ನು ನಾವು ನಮ್ಮ ಫೇಸ್ಗೆ ಸ್ಕ್ರಬ್ಬಿಂಗ್ ಆದಮೇಲೆ, ಕ್ಲೆನ್ಸಿಂಗ್ ಆದಮೇಲೆ, ಸ್ಕ್ರಬ್ಬಿಂಗ್ ಆದಮೇಲೆ ಲಾಸ್ಟ್ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ. ಸೊ ಇದನ್ನು ನೋಡಿ ಅಪ್ಲೈ ಮಾಡಿ ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನು ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಮುಗಿದೋಯ್ತು. ತುಂಬಾ ಸ್ಕಿನ್ ನಿಮ್ಮದು ಹೊಳೆಯುತ್ತಂತಲೇ ಹೇಳ್ಬೋದು. ಯಾವ ಪಾರ್ಲರಿಂದ ಮಾಡಿಸ್ಕೊಂಡು ಬಂದಿರಿ ಅಂತ ಹೇಳಿ ಕೇಳ್ತಾರೆ. ಅಷ್ಟೊಂದು ಯೂಸ್ಫುಲ್ ಆಗುತ್ತೆ ನಿಮಗೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.